ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೆದು 10 ದಿನ ಉಗ್ರರ ವಿರುದ್ಧ ಪ್ರತಿಕಾರ ಯಾವಾಗ ಹೇಗೆ ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ. ಸೇನೆಗೆ ಪರಮಾಧಿಕಾರದ ಬೆನ್ನಲ್ಲೇ ಮೋದಿ ಮಹತ್ವದ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಿಡಿಎಸ್ ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಸಭೆಯನ್ನ ಮಾಡಿದ್ದಾರೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಉಗ್ರರ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ನೋಡಿ, ಈ ಪ್ರತಿಕಾರ ಅನ್ನೋದು ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ. 26 ಅಮಾಯಕ ಜೀವಗಳು ಬಲಿಯಾದ್ವಲ್ಲ, ಅದಕ್ಕೊಂದು ಉತ್ತರ ಸಿಗ್ಬೇಕಲ್ವಾ, ನ್ಯಾಯ ಸಿಗಬೇಕಲ್ವಾ? ಹಾಗಂದ್ಮೇಲೆ ನಾವು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು, ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಪ್ರತೀಕಾರ ಅನ್ನೋದು ಪ್ರಶ್ನೆ. ಇದೆಲ್ಲದರ ಬೆನ್ನಲ್ಲೇ ಭಾರತ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಅಂದರೆ ಭಾರತದ ನೆಕ್ಸ್ಟ್ ಮೂವ್ ಏನು ಅಂತ ಪಾಕಿಸ್ತಾನ ಹೆದರಿಕೆಯಿಂದ ಪುಕ ನಡುಗ್ತಾ ಕಾಯಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡ್ತಾ ಇರೋದು. ಭಾರತ ಯಾವುದೇ ನಿರ್ಣಯಗಳನ್ನು ಕೈಗೊಳ್ತಾ ಇದ್ರೂ ಅದು ಪಾಕಿಸ್ತಾನಕ್ಕೆ ಮರ್ಮಾಘಾತವಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಮ್ಯಾರಥಾನ್ ಸಭೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ಅಲ್ಲೂ ಕೂಡ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಕೆಲವೊಂದಷ್ಟು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಹೋರಾಟ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ರೀತಿಯಾದಂಥ ತಯಾರಿಗಳ ಜೊತೆಗೆ ಒಂದಷ್ಟು ಏನು ಇದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗಿತ್ತೋ, ಯೋಜನೆಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗಿತ್ತೋ ಅದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ತಡರಾತ್ರಿವರೆಗೂ ನಡೆದಂಥ ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನು ಚರ್ಚಿಸಿದ್ದಾರೆ, ಏನು ನಿರ್ಧರಿಸಿದ್ದಾರೆ, ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ, ಏನಾದರೂ ತೀರ್ಮಾನವನ್ನು ಕೈಗೊಳ್ಳಲಾಗಿದೆಯಾ? ಈಗ ಪಾಕಿಸ್ತಾನ ಏನೋ ಭಾರತ ಯುದ್ಧ ಘೋಷಣೆ ಮಾಡಿಬಿಡುತ್ತೆ ಅಂತ ಪತ್ರಗುಟ್ಟು ಹೋಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ಭಾರತೀಯರಿಗೂ ಇರುವಂಥ ಪ್ರಶ್ನೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಸಾರಬಹುದು ಭಾರತ ಅಂತ ಪಾಕಿಸ್ತಾನಿಯವರು ಅಲರ್ಟ್ ಆಗಿದ್ದಾರೆ. ಮಧ್ಯರಾತ್ರಿಯಲ್ಲಿ ತುರ್ತು ಪ್ರೆಸ್ ಮೀಟನ್ನು ಕರೀತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಕಿಗೆ ನಡುಕ ಶುರುವಾಗಿರಬೇಕಾದ್ರೆ ಭಾರತದ ನಿಲುವುಗಳು ಗಟ್ಟಿಯಾಗಿರಬೇಕು ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿರೋದ್ರ ಜೊತೆಗೆ ಒಂದು ಸಂದೇಶ ಇಡೀ ವಿಶ್ವಕ್ಕೆ ಸಾರಬೇಕಾಗಿದೆ. ಭಾರತದ ತಂಟೆಗೆ ಬಂದರೆ ಯಾರನ್ನೂ ಬಿಡಲ್ಲ. ಅದು ಎಂಥದ್ದೇ ಪರಿಸ್ಥಿತಿ ಆಗಿರಲಿ, ಯಾವುದೇ ಪರಿಸ್ಥಿತಿ ಆಗಿರಲಿ, ಭಾರತದ ತಂಟೆಗೆ ಸುಮ್ಮನೆ ಬಂತು ಅಂತಂದರೆ, ಭಾರತವನ್ನು ಕೆರಳಿಸುವಂಥ ಪ್ರಯತ್ನ ಮಾಡ್ತು ಅಂತ ಅಂದರೆ ಅದಕ್ಕೆ ತಕ್ಕ ರೀತಿಯಾದಂಥ ಶಾಸ್ತಿ ಆಗತ್ತೆ, ಉತ್ತರವನ್ನು ಎದುರಿಸಬೇಕಾಗತ್ತೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲೇ ಭಾರತ ಇದೀಗ ಸಕಲ ಪ್ರಯತ್ನಗಳನ್ನು, ತಯಾರಿಗಳನ್ನು ಮಾಡ್ತಾ ಇರೋದು. ಅದಕ್ಕೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇದೆ. ಸೇನೆಯ ಮುಖ್ಯಸ್ಥರ ಜೊತೆಗೆ ಈ ಮೀಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಪ್ರಮುಖವಾಗಿದೆ ಮತ್ತು ಗೌಪ್ಯವಾಗಿ ಕೂಡ ಈ ಚರ್ಚೆಗಳಿಗಿರೋದು. ಯಾಕಂದರೆ ಭದ್ರತಾ ವಿಚಾರ ಅಂತ ಬಂದಾಗ ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ವಿಚಾರಗಳನ್ನು ಹಾಗೆಯೇ ಹೈಡ್ ಮಾಡಬೇಕಾಗತ್ತೆ. ಭದ್ರತಾ ವಿಚಾರ ಆಗಿರೋದ್ರಿಂದ ಸೇನಾ ಮುಖ್ಯಸ್ಥರ ಜೊತೆಗೆ ಏನು ಚರ್ಚೆ ಮಾಡಿದ್ದಾರೆ, ಏನು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ, ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಸಲಹೆಗಳನ್ನು ಪಡ್ಕೊಂಡಿದ್ದಾರೆ, ಮುಂದಿನ ಹೆಜ್ಜೆಗೇನು, ಏನು ಯೋಚಿಸ್ತಾ ಇದ್ದಾರೆ, ಇದ್ಯಾವುದು ಕೂಡ ನಮ್ಮ ಆಪೋಸಿಟಲ್ಲಿರೋರಿಗೆ, ವಿರೋಧಿಗಳಿಗೆ ಗೊತ್ತಾಗಲೇಬಾರ್ದು. ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಾಗ್ತಾ ಇದೆ.